ನಮಸ್ಕಾರ, ಸುದ್ದಿಗಾರ ವಾಹಿನಿಗೆ ಸ್ವಾಗತ. ನಾನು ಪಲ್ಲವಿ. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಜೂನ್ 2026ರಂದು ಜನಸೇನಾ ಪಕ್ಷ ನವದೆಹಲಿಯಲ್ಲಿ ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಪಾಂಡಿಚೇರಿ ಈ ದಕ್ಷಿಣ ರಾಜ್ಯಗಳ ಪಕ್ಷದ ಪ್ರತಿನಿಧಿಗಳ ಸಭೆಯು ಶ್ರೀ ಪವನ್ ಕಲ್ಯಾಣ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಭೆಯಲ್ಲಿ ಪ್ರಮುಖವಾಗಿ 5 ನಿರ್ಣಯಗಳು ಅಂಗೀಕರಿಸಲಾಗಿತ್ತು. ಅವು ಮೇಲ್ಕಂಡಂತೆ ಇರುತ್ತೆ. ಕರ್ನಾಟಕದಿಂದ ಈ ಸಮಾವೇಶದಲ್ಲಿ ನಾನು ಸಹ ಒಬ್ಬ ಪ್ರತಿನಿಧಿಯಾಗಿ ಭಾಗಿಯಾಗಿದ್ದೆ ಹಾಗೂ ಕರ್ನಾಟಕದ ಇಂದಿನ ರಾಜಕೀಯ ಪರಿಸ್ಥಿತಿ ಬಗ್ಗೆ ಅನೇಕ ವಿಚಾರಗಳು ಶ್ರೀ ಪವನ್ ಕಲ್ಯಾಣ್ ರವರ ಮುಂದೆ ಪ್ರಸ್ತಾಪ ಮಾಡಿ ಮನವಿ ಪತ್ರ ನೀಡಿದೆ. ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಒಟ್ಟಿಗೆ ಕುಳಿತು ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳೋಣ ಅಂತ ಭರವಸೆಯನ್ನ ನೀಡಿದ್ರು. ಇಂತಿ PS ಪ್ರಕಾಶ್, ಮಾಜಿ ಶಾಸಕರು, ಕರ್ನಾಟಕ, ಬೆಂಗಳೂರು. ದೆಹಲಿಯಲ್ಲಿ ಜನಸೇನಾ ಅಧ್ಯಕ್ಷರು ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಶ್ರೀ ಪವನ್ ಕಲ್ಯಾಣ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸೇನಾ ಪ್ರಸ್ಥಾನಂ ದೇಶದ ಸಮಗ್ರತೆಗಾಗಿ ಸಭೆಯಲ್ಲಿ 5 ನಿರ್ಣಯಗಳಿಗೆ ಅಂಗೀಕಾರ. 5 ಪ್ರಮುಖ ನಿರ್ಣಯಗಳು. ನಿರ್ಣಯ 1, ವಿಕಸಿತ ಭಾರತ, ಆಕಾಂಕ್ಷೆಗಳಿಂದ ವಿಜಯದ ಕಡೆಗೆ. ನಿರ್ಣಯ 2, ರಾಷ್ಟ್ರೀಯ ಐಕ್ಯತೆ, ಸಮಗ್ರತೆ, ಭದ್ರತೆಯೇ ಜನಸೇನೆಯ ಗುರಿ. ನಿರ್ಣಯ 3, ಬಿಕ್ಕಟ್ಟಿನಿಂದ ನಂಬಿಕೆಯ ಕಡೆಗೆ. ಆಂಧ್ರಪ್ರದೇಶದಲ್ಲಿ 2 ವರ್ಷಗಳ ಪುನರ್ನಿರ್ಮಾಣ, ಕಲ್ಯಾಣ ಮತ್ತು ಅಭಿವೃದ್ಧಿ. ನಿರ್ಣಯ 4, ಜನಸೇನೆ, ತ್ಯಾಗ, ಸೇವೆ, ಜನರ ನಂಬಿಕೆಯ ಪ್ರವಾಸ. ನಿರ್ಣಯ 5, ಯುವಕರಿಗೆ ಬೆಂಬಲವಾಗಿ ಅವರ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಅವಕಾಶಗಳ ಸೃಷ್ಟಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.